ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಈಗ ಕಾವೇರಿ ರೆಗ್ಯುಲೇಟರಿ ಅಥಾರಿಟಿ ಕೊಟ್ಟಂತ ಆದೇಶವನ್ನು ಅಪೀಲ್ ಮಾಡಿದ್ದಾರೆ. 3500 ಕ್ಯೂಸೆಕ್ ನೀರು ಬಿಡಿ ಎಂದು 15 ದಿನ ಆದೇಶ ಮಾಡಿದ್ದಾರೆ. ಈಗ ನಮ್ಮಲ್ಲೇ ನೀರಿಲ್ಲ ಅಂತ ಹೇಳ್ತಿದ್ರೆ ತಾವು ಸಹ ಹೇಳ್ತಿದ್ರೆ ಮತ್ತೆ ಈ ಪರಿಸ್ಥಿತಿ ಆಗಿದೆ. ಈಗ ಸರ್ಕಾರದ ನಿಲುವೇನಾಗುತ್ತೆ ಮತ್ತು ನಿಮ್ಮ ನಿಲುವೇನಾಗುತ್ತೆ? ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೀರಿಲ್ಲ, ನೀರು ಬಿಡೋ ಪರಿಸ್ಥಿತಿಯಲ್ಲಿ ಅಂತೂ ಕಾವೇರಿ ಜಲನಯನ ಪ್ರದೇಶದಲ್ಲಿ ನೀರು ಇಲ್ಲದೆ ಇರುವಾಗ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಈ CRMA ಅವರು ಕೂಡ ತಮಿಳುನಾಡಿನ ಅಧಿಕಾರಿಗಳು ಅಲ್ಲಿರೋವಂಥ ಕುತ್ಕೊಳ್ಳೋರು ಕೂಡ ಯಾವಾಗಲೂ ನಮ್ಗೆ ಅನ್ಯಾಯ ಮಾಡ್ತಾರೆ. ಇವರೆಲ್ಲ ತಮಿಳುನಾಡಿನ ಕೈಗೊಂಬೆಗಳಾಗಿದ್ದಾರೆ ಅಂತ ಅನಿಸುತ್ತೆ. ಇವರು ವಾಸ್ತವಾಂಶ ಅರ್ಥಕೋಬೇಕು. 17 TMC ನೀರಿದೆ, ಅದರಲ್ಲಿ ಡೆಡ್ ಸ್ಟೋರೇಜ್. ಇನ್ನು ಮಾರ್ಚ್ ಏಪ್ರಿಲ್ವರೆಗೂ ಕುಡಿಯೋ ನೀರು ಬೆಂಗಳೂರಿಂದ ಹಿಡಿದು ಮಂಡ್ಯ, ಚಾಮರಾಜನಗರ, ಮೈಸೂರು, ರಾಮನಗರ ಮತ್ತು ಕೊಳ್ಳೇಗಾಲ ಈ ರೀತಿಯ ಎಲ್ಲ ಸಿಟಿಗಳಿಗೂ ನೀರು ಕೊಡಬೇಕು. ಅದ್ರ ಜೊತೆಗೆ ಜಲಧಾರೆ ಅಂತೇಳಿ ಒಂದು ಹೊಸ ಸ್ಕೀಮ್ ತಂದು ಹಳ್ಳಿಗೂ ನೀರು ಕೊಡೋ ಮಾಡಿದ್ವಿ. ಅದನ್ನು ಕೂಡ ಕಾವೇರಿ ನೀರನ್ನು ಕೊಡೋವಂಥ ಸ್ಕೀಮ್ ಮಾಡಿದ್ವಿ. ಅದಕ್ಕೂ ನೀರು ಬೇಕು. ಇದನ್ನು ಒಂಥರ ಧೃತರಾಷ್ಟ್ರನ ಪ್ರೇಮ ಥರ ತಮಿಳ್ನಾಡಿಗೆ ಬಿಡಿ ಅಂದರೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ಟರೆ ನಮ್ಮ ಸರ್ಕಾರ ಆಗಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗತ್ತೆ. ಬೇರೆ ದಾರಿ ಇಲ್ಲ ನಮಗೂ. ಆದರೆ ನೀರು ಮಾತ್ರ ಕೊಡ್ಕೊಡ್ದು. ಈಗಲೇ ನಮ್ಮಲ್ಲಿ ಬೆಳೆದು ನಿಂತಿರುವಂಥ ಬೆಳೆಗಳು ಈಗಾಗಲೇ ಅದು ಒಣಗ್ತಾ ಇದೆ. ರೈತರಿಗೆ ಮರಣ ಶಾಸನ ಆಗಿದೆ. ಇದಾಗಲೇ ಅವರು ಸಾಲ ಸೋಲ ಮಾಡಿ ಕಬ್ಬು ಹಾಕಿದ್ದಾರೆ. ಮೊನ್ನೆ ಕುಡಿಯೋ ನೀರಿಗೇನೋ ಒಂದು 500 ಕ್ಯೂಸೆಕ್ ನೀರನ್ನು ಬಿಟ್ಟಿದೆ. ಅದು ಮೊದಲೆಲ್ಲ 8 ಅವರಲ್ಲಿ ಬರ್ತಾಯಿತ್ತು. 500 ಬಿಟ್ಟಿರೋದ್ರಿಂದ ನಮ್ಮೂರಿಗೆ ಬರೋಕ್ಕೆ 4 ಅವರ್ ತೊಗೊಂಡಿದೆ. ಈ ರೀತಿಯ ಪರಿಸ್ಥಿತಿ ಇದೆ. ತಮಿಳ್ನಾಡವರು ಈ ಕುಚೇಷ್ಟೆಗಳನ್ನೆಲ್ಲ ಬಿಟ್ಟು ನಮಗಿಂತ ಜಾಸ್ತಿ ಮೆಟ್ಟೂರು ಡ್ಯಾಮಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ. ಮೆಟ್ಟೂರು ಡ್ಯಾಮಲ್ಲಿ ನಮ್ಮ ಕಾವೇರಿ ನೀರಿಗಿಂತ ಜಾಸ್ತಿ ನೀರು ಸ್ಟೋರೇಜು ಅವ್ರ ಹತ್ರ ಕುಡಿಯೋ ನೀರಿಗಿದೆ. ಮತ್ತು ನಾನು ಮೊನ್ನೆ ತಮಿಳ್ನಾಡಿನ ಚಿದಂಬರಂ ಜಿಲ್ಲೆಯಲ್ಲಿ ಹೋಗ್ಬೇಕಾದ್ರೆ ನೀರು ನನ್ನ ಕಣ್ಣಾರೇನೆ ನಾನೇ ನೋಡಿ ವಿಡಿಯೋ ಮಾಡ್ಕೊಂಡ್ಬಂದಿದ್ದೀನಿ. ಸಮುದ್ರಕ್ಕೆ ಸೇರ್ತಾ ಇದೆ. ಅದನ್ನ ನೀರನ್ನು ಫಸ್ಟು ನೀವು ಉಪಯೋಗಿಸ್ಕೊಳ್ಳಿ. ಕರ್ನಾಟಕದ ತಂಟೆಗೆ ಯಾವುದೇ ಕಾರಣಕ್ಕೂ ಬರಬೇಡಿ. ಇದು ಎಚ್ಚರಿಕೆ. ಇದು ಸುಮ್ಮನೆ ನೀವು ನೀರಿಲ್ದಿರೋ ಟೈಮಲ್ಲಿ ನೀರು ಕೊಡಿ ಅಂತೇಳಿ ನೀವು ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನೆಲ್ಲ ಕೈಗೆ ಹಾಕ್ಕೊಂಡು ಆ ಕೇಂದ್ರ ಸರ್ಕಾರ ಕೂಡ ಇದು ಗೊತ್ತಿದ್ದೆ. ಇವತ್ತು 4 ಜನ ಮಿನಿಸ್ಟ್ರು ಇವರೆಲ್ಲ ಪಾಟೀಲ್ CR ಪಾಟೀಲ್ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿದೆ. ಅವ್ರ ಮೇಲೂ ಇವ್ರು ಹೇಗೆ ಅಂದರೆ ನೀನು ಹತ್ತಂಗಾಡು ನನ್ನ ನಕ್ಕಂಗಾಡು ಅನ್ನೋ ಕೇಸ್ ಆಗಿದೆ. ಅಲ್ಲಿ ಸಂಸದರು ಮತ್ತು ಇವರು ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಮೀಟ್ ಮಾಡೋದು. ಇಲ್ಲಿ ನಾವು ಹೋರಾಟ ಮಾಡ್ತೀನಿ ಅಂದರೆ ಇವರು ತಮಿಳ್ನಾಡವ್ರನ್ನ ಕಲೀಲಿ ವಿರೋಧ ಪಕ್ಷದವರು. ಸಂಕಷ್ಟದ ಸ್ಥಿತಿಯಲ್ಲಿ ಅವರು ಎಲ್ಲ ಹೆಂಗೆ ಒಂದಾಗಿ ಅವ್ರ ರಾಜ್ಯದ ಪರ ಇರ್ತಾರೆ. ನಮ್ಮಲ್ಲಿ ಕಾಲು ಎಳೆಯೋದು, ಕಬಡ್ಡಿ ಆಡೋದು. DK ಶಿವಕುಮಾರ್ಗೆ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರಲಿ ಅಂತ ಹೋರಾಟ ಮಾಡ್ತೀವಿ. ಅದು ಮಾಡ್ತೀವಿ. ನೀರಿಲ್ಲ. ಇದು ರಾಜ್ಯದ ಒಂದು ಸಂಕಷ್ಟದ ಪರಿಸ್ಥಿತಿಯ ಕಾಲ. ನನಗೆ ಈಗ ತಿಳಿದು ಬಂದಿದ್ದ ಪ್ರಕಾರ ಮುಖ್ಯಮಂತ್ರಿಗಳು ಭಾನುವಾರ ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ. ಅದರಲ್ಲಿ ಒಂದು ಗಟ್ಟಿಯಾದ ನಿಲುವನ್ನು ತಗೊಳ್ತಾರೆ. ನಾವು ಕೂಡ ಅವರು ಡೆಲ್ಲಿಯಿಂದ ಬಂದಿದ ತಕ್ಷಣ ನಮ್ಮ ಎಲ್ಲ ಶಾಸಕರಿಗೂ ಒಳಗೂಡಿ ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಹೇಳ್ತೀವಿ. ಯಾಕಂದರೆ ಮೆಟ್ಟೂರು ಡ್ಯಾಮಲ್ಲಿ ನಮಗಿಂತ ನೀರು ಜಾಸ್ತಿ ಇದೆ. ಅವ್ರಿಗೆ ಕುಡಿಯೋ ನೀರಿಗೆ ಮೆಟ್ಟೂರು ಡ್ಯಾಮಲ್ಲಿ ನೀರು ಇರೋದೇ ಅಂತ ಪ್ರೂವ್ ಮಾಡಬೇಕಾಗಿರೋದು ಮತ್ತು ಟೆಕ್ನಿಕಲ್ ಕಮಿಟಿ ಮುಂದೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರು ನಿಮ್ಮ ಅಧಿಕಾರಿಗಳ ಕರ್ತವ್ಯ. ಅವರು ಮಂಡೇಟ್ ಮಾಡ್ಕೊಡೋಕ್ಕಾಗಿಲ್ಲ, ಫೇಲ್ಯೂರ್ ಆಗಿ ಮಾಡಿಕೊಟ್ಟಿದ್ದೀವಿ ರೀ. ಈ CRMDW ಅಧಿಕಾರಿಗಳಿರೋರೆಲ್ಲ ತಮಿಳುನಾಡಿನ ಅಧಿಕಾರಿಗಳು. ಯಾವಾಗಲೂ ನಮ್ಗೆ ಯಾಕೆ ವಿರುದ್ಧ ಬರುತ್ತೆ ಅಂದರೆ ಅಲ್ಲಿನ ಟಾಪ್ ಪೋಸ್ಟಲ್ಲೆಲ್ಲ ತಮಿಳ್ನಾಡು ಅಧಿಕಾರಿಗಳು ಕೂತಿದ್ದಾರೆ. ಅವ್ರು ಏನಿದ್ರು ಅವ್ರ ಪರನೇ ಬರೀತಾರೆ. ಯಾವತ್ತಾನೆ ಕರ್ನಾಟಕದ ಪರ ಇವರು ಬರೆದಿದ್ದಾರೆ ತೋರಿಸಿ ನೋಡೋಣ. 80 ವರ್ಷ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕರ್ನಾಟಕದ ಪರ ಯಾವತ್ತೂ ಬಂದಿಲ್ಲ. ಒಬ್ಬ ಅಲ್ಲಿನ IAS ಅಧಿಕಾರಿ ರಿಟೈರ್ಡ್ ಆಗಬೇಕಾದ್ರೆ ಇನ್ನೊಬ್ಬ ತಮಿಳ್ನಾಡು ಅಧಿಕಾರಿನ ಆ ಜಾಗದಲ್ಲಿ ಕೂರಿಸೇ ಅವ್ನು ಕೆಳಗಿಳಿಯೋದು. ಇನ್ನು ಯಾವ ಕರ್ನಾಟಕದವ್ರು ಯಾರೂ ಇಲ್ಲ. ಇದರಿಂದ ನಮ್ಮ ಕರ್ನಾಟಕಕ್ಕೆ ಯಾವಾಗಲೂ ಅನ್ಯಾಯ ಆಗುತ್ತೆ.